ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಸರಳವಾಸ್ತು ಚಂದ್ರಶೇಖರ್ ಗುರೂಜಿ ಬರ್ಬರ ಕೊಲೆಯಾಗಿದ್ದಾರೆ. ಸರಳವಾಸ್ತು ಗುರೂಜಿ ಅಂತಾನೆ ಫೇಮಸ್ ಆದವರು. ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ರು. ಆಗ ಇಬ್ರು ಬರ್ತಾರೆ. ಬಂದು ಫಸ್ಟ್ ಗುರೂಜಿ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಚಾಕು ತೆಗೆದು ಸುಮಾರು 60ಕ್ಕೂ ಹೆಚ್ಚು ಬಾರಿ ಚಾಕುವಿನಿಂದ ಇರಿದು ಗುರೂಜಿಯನ್ನ ಕೊಂದು ಹಾಕಿದ್ದಾರೆ. ಸದ್ಯ ಆರೋಪಿಗಳಿಗೆ ಓಡ್ ಹೋದಂತ ದೃಶ್ಯ ಲಭ್ಯವಾಗಿದೆ. ಮತ್ತೆ ರಿಸೆಪ್ಷನ್ ಅಲ್ಲಿ ಆರೋಪಿಗಳು ಬಂದು ಕಾಲಿಗೆ ನಮಸ್ಕಾರ ಮಾಡಿ ಗುರೂಜಿ ಚುಚ್ಚಿದಾರಲ್ಲ, ಅವೆಲ್ಲವೂ ಕೂಡ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಇವತ್ತು ಮಧ್ಯಾಹ್ನ 12 ಗಂಟೆ 24 ನಿಮಿಷ ಆ ಟೈಮ್ನಲ್ಲಿ ಆಗಿರುವಂತ ಘಟನೆ ಇದು. ಹುಬ್ಬಳ್ಳಿಯ ಪ್ರತಿಷ್ಠಿತ ಹೋಟೆಲ್ ರಿಸೆಪ್ಷನ್ ನಲ್ಲಿ ಬರ್ತಾರೆ ಗುರೂಜಿ. ಅದಕ್ಕೂ ಮುಂಚೆನೆ ಇಬ್ರು ಆರೋಪಿಗಳು ಬಂದು ನಿಂತ್ಕೊಂಡಿರ್ತಾರೆ. ಅವೆಲ್ಲವೂ ಕೂಡ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಗುರೂಜಿ ಬಂದ ತಕ್ಷಣ ಕಾಲಿ ನಮಸ್ಕಾರ ಮಾಡ್ತಾರೆ. ಗುರೂಜಿ ಅಲ್ಲಿ ಹೇಳೋದಕ್ಕೂ ಅವಕಾಶ ಮಾಡಿಕೊಡಲ್ಲ ಅವರು. ಆ ರೀತಿಯಲ್ಲಿ ಕಂಟಿನ್ಯೂಸ್ ಆಗಿ ಚುಚ್ಚಿದ್ದಾರೆ. ಕೈಯಲ್ಲಿ ಚಾಕು ಹಿಡ್ಕೊಂಡೇ ಬಂದಿದ್ರು, ಚುಚ್ಚಿದ್ರು. ಅವ್ರು ಬಂದಂತ ಕೆಲಸ ಯಾವಾಗ ಆಯ್ತು ಅಂತ ಅವ್ರಿಗೆ ಗೊತ್ತಾಗಿದೆ. ಅಲ್ಲಿಂದ ಚಾಕು ಸಮೇತ ಎಸ್ಕೇಪ್ ಆಗಿದ್ದಾರೆ. ಆ ಸಿಸಿಟಿವಿ ಫುಟೇಜ್ ಮತ್ತೆ ನಿಮಗೆ ಪ್ಲೇ ಮಾಡಿ ತೋರಿಸ್ತಾ ಇದ್ದೀವಿ. ಇದು ಹೋಟೆಲ್ ರಿಸೆಪ್ಷನ್ ಅಲ್ಲಿ ಗುರೂಜಿ ಬಂದು ಕೂತ ಮೇಲೆ ಅವ್ರಿಗೆ ಕಾಲಿ ನಮಸ್ಕಾರ ಮಾಡಿದ್ಮೇಲೆ ಇಬ್ರು ಆರೋಪಿಗಳು ಯಾವ ತರ ಚಾಕು ಚುಚ್ತಾ ಇದ್ದಾರೆ ನೋಡಿ. ಒಬ್ಬ ಅಂತೂ ಆ ಕಡೆ ಇದ್ದವನು ಫಸ್ಟ್ ಕೈ ಹಿಡ್ಕೋತಾನೆ, ಅದಾದ ಮೇಲೆ ಕತ್ತನ್ನ ಕೊಯ್ದಿದ್ದಾನೆ. ಈ ಕಡೆ ಇದ್ದಂತ ವ್ಯಕ್ತಿ ಗುರೂಜಿಗೆ ಕಂಡಲ್ಲಿ ಆತ ಚಾಕುವಿನಿಂದ ಇರಿದಿದ್ದಾನೆ. 40 ಸೆಕೆಂಡ್ನಲ್ಲಿ ಸುಮಾರು 60ಕ್ಕೂ ಹೆಚ್ಚು ಬಾರಿ ಈ ತರ ಚುಚ್ಚಿದ್ದಾರೆ. 2ನೇ ತಾರೀಕೆ ಗುರೂಜಿ ಆ ಹೋಟೆಲಿಗೆ ಬಂದಿದ್ರು. ಪ್ರತಿ ಬಾರಿ ಹುಬ್ಬಳ್ಳಿಗೆ ಬಂದಾಗ ಅವರು ಅದೇ ಹೋಟೆಲ್ನಲ್ಲಿ ಉಳ್ಕೊಳ್ತಾ ಇದ್ದಿದ್ದು. ಈಗ ಸದ್ಯಕ್ಕೆ ಕೊಲೆ ಆರೋಪಿಗಳು ಅಂತ ಇಬ್ರು ಹೆಸರು ಗೊತ್ತಾಗಿದೆ. ಬಟ್ ಇವರೇ ಮಾಡಿದಾರಾ, ಏನು ಎತ್ತ, ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅನ್ನೋದನ್ನ ಪೊಲೀಸರು ತನಿಖೆ ನಡೆಸಿದ ಮೇಲೆ ಅಫಿಷಿಯಲ್ ಆಗಿ ಅದನ್ನ ಅನೌನ್ಸ್ ಮಾಡ್ತಾರೆ. ಬಟ್ ಸಿಸಿಟಿವಿ ಕಂಪೇರ್ ಮಾಡಿ ನೋಡಿದಾಗ ಇವರೇ ಇರಬಹುದು ಅಂತ ಹೇಳಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ.